ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 55ನೇ ತಿರುನಾಮ ಧ್ರುವ. ಒಮ್ಮೆ ಕೃಷ್ಣನ ತುಂಟಾಟ ಹೆಚ್ಚಾದಾಗ ಯಶೋದೆ ಅವನನ್ನು ಹಗ್ಗದಿಂದ ಒರಳಿಗೆ ಕಟ್ಟಿ ಹಾಕಿದಳು. ದಾಮ ಎಂದರೆ ಹಗ್ಗ ಮತ್ತು ಉದರ ಎಂದರೆ ಹೊಟ್ಟೆ. ಹಗ್ಗದಿಂದ ಅವನ ಹೊಟ್ಟೆ ಕಟ್ಟಿದ್ದ ಕಾರಣದಿಂದಲೇ ಕೃಷ್ಣನಿಗೆ ದಾಮೋದರ ಎಂಬ ಹೆಸರು ಬಂತು. ವಸಿಷ್ಠ ಮುನಿಗಳು ಬೆಣ್ಣೆಯಿಂದ ದಾಮೋದರ ಕೃಷ್ಣನ ವಿಗ್ರಹವನ್ನು ತಯಾರಿಸಿಕೊಂಡು ಪ್ರತಿದಿನವೂ ಅದನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಒಂದು ದಿನ ಅವರ ಶಿಷ್ಯರು, ಗುರುಗಳೇ, ಬೆಣ್ಣೆಯಿಂದ ಮಾಡಿದ ಈ ವಿಗ್ರಹವು ಹೇಗೆ ಕರಗದೇ ಇರಲು ಸಾಧ್ಯ ಎಂದು ಪ್ರಶ್ನಿಸಿದರು. ಭಗವಂತನ ಶಕ್ತಿ ಅಪಾರವಾದದ್ದು. ಅವನು ಯಾವುದರಿಂದಲೂ ಬದಲಾಗುವುದಿಲ್ಲ. ಬೆಣ್ಣೆಯಿಂದ ಮಾಡಿದ ಮೂರ್ತಿ ಕರಗದೇ ಇರುವುದು ಅವನ ಅಚಲ ಶಕ್ತಿಯ ದೊಡ್ಡ ಉದಾಹರಣೆ ಎಂದು ಉತ್ತರಿಸಿದರು. ಶಿಷ್ಯರು ಋಷಿಗಳ ವಿವರಣೆಯನ್ನು ಬಹಳ ಕುತೂಹಲದಿಂದ ಕೇಳುತ್ತಿದ್ದಾಗ ಎಲ್ಲಿಂದಲೋ ಒಬ್ಬ ಚಿಕ್ಕ ಹುಡುಗ ಇದ್ದಕ್ಕಿದ್ದಂತೆ ಬಂದು ಆ ಇಡೀ ಬೆಣ್ಣೆಯ ವಿಗ್ರಹವನ್ನು ನುಂಗಿ ಅಲ್ಲಿಂದ ಓಡಿ ಹೋದನು. ಬಾಲಕನನ್ನು ಹಿಡಿಯಲು ವಸಿಷ್ಠರು ಅವನ ಹಿಂದೆ ಓಡಿದರು. ಆದರೆ ಆ ಹುಡುಗನಷ್ಟು ವೇಗವಾಗಿ ಓಡುವುದು ವಸಿಷ್ಠರಿಗೆ ಸಾಧ್ಯವಾಗಲಿಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಬಕುಳ ವೃಕ್ಷದ ಕೆಳಗೆ ಕುಳಿತಿದ್ದ ಋಷಿಗಳ ಬಳಿ ಬರುತ್ತಿದ್ದ ಆ ಬಾಲಕನನ್ನು ಹಿಡಿಯಲು ವಸಿಷ್ಠರು ವಿನಂತಿಸಿದರು. ವಸಿಷ್ಠರ ಮಾತನ್ನು ಕೇಳಿದ ಕೂಡಲೇ ಅಲ್ಲಿದ್ದ ಮುನಿಗಳು ಆ ಬಾಲಕನನ್ನು ಹಿಡಿದು ಅಲ್ಲೇ ಇದ್ದ ಬಕುಳ ವೃಕ್ಷಕ್ಕೆ ಕಟ್ಟಿ ಹಾಕಿದರು. ವಸಿಷ್ಠರು ಆ ಬಾಲಕನನ್ನು, ನೀನು ಏಕೆ ನನ್ನ ಕೃಷ್ಣನ ವಿಗ್ರಹವನ್ನು ನುಂಗಿದೆ ಎಂದು ಪ್ರಶ್ನಿಸಿದರು. ಆ ಬಾಲಕ ಮೌನವಾಗಿದ್ದರೂ ಅವನ ಮುಖದಲ್ಲಿ ತುಂಟ ನಗುವಿತ್ತು. ಅವನನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದ ವಸಿಷ್ಠರಿಗೆ ಆ ಹುಡುಗ ಶ್ರೀಕೃಷ್ಣನೇ ಎಂಬ ಸತ್ಯದ ಅರಿವಾಯಿತು. ವಸಿಷ್ಠರು, ಕೃಷ್ಣ, ಗೋಕುಲದಲ್ಲಿ ಬೆಣ್ಣೆ ಕದ್ದಿದ್ದಕ್ಕಾಗಿ ನಿನ್ನನ್ನು ಕಳ್ಳನೆಂದು ಕರೆಯುತ್ತಾರೆ. ಆದರೆ ಈ ಸೃಷ್ಟಿಯ ಅಣು ಅಣುವು ನಿನ್ನದೇ ಎಂದು ಅವರಿಗೆ ಗೊತ್ತಿಲ್ಲ. ನೀನು ನಿನ್ನದೇ ವಸ್ತುವನ್ನು ಪಡೆಯುತ್ತಿದ್ದೀಯಾ ಅಷ್ಟೇ. ಆದರೆ ನಾನು ಪೂಜೆಗೆ ತಯಾರಿಸಿದ ಬೆಣ್ಣೆಯ ವಿಗ್ರಹವನ್ನೇ ನೀನು ತಿಂದು ಬಿಟ್ಟರೆ ಹೇಗೆ ಎಂದು ಕೇಳಿದರು. ಕೃಷ್ಣನು ವಸಿಷ್ಠರಿಗೆ, ಆ ವಿಗ್ರಹವು ಹಾಗೆ ಇರಬೇಕೆಂದು ನಿನ್ನ ಆಸೆ ತಾನೆ? ಈಗ ನಾನು ಅದನ್ನು ನುಂಗಿರುವುದರಿಂದ ಅದು ನನ್ನೊಳಗೆ ಎಂದೆಂದಿಗೂ ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದನು. ಹಾಗಿದ್ದರೆ ನಾನು ಪ್ರತಿದಿನ ನಿನಗೆ ಪೂಜೆ ಸಲ್ಲಿಸುವುದು ಹೇಗೆ ಎಂದು ವಸಿಷ್ಠರು ಕೇಳಿದರು. ಆಗ ಕೃಷ್ಣನು ಶಂಖಚಕ್ರಗಳನ್ನು ಧರಿಸಿದ ತನ್ನ ಚತುರ್ಭುಜ ನಾರಾಯಣನ ರೂಪವನ್ನು ಪ್ರದರ್ಶಿಸಿ, ಇಂದಿನಿಂದ ನೀನು ನನ್ನ ಬದಲಾಗದ ಈ ದಿವ್ಯ ರೂಪಕ್ಕೆ ಪೂಜೆಯನ್ನು ಸಲ್ಲಿಸಬಹುದು. ವಸಿಷ್ಠರು ದಾಮೋದರ ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದಾಗ ಕೃಷ್ಣನು ನಾರಾಯಣನ ರೂಪದಲ್ಲಿ ದರ್ಶನ ನೀಡಿದ್ದರಿಂದ ಈ ದೇವರಿಗೆ ದಾಮೋದರ ನಾರಾಯಣ ಎಂಬ ಹೆಸರು ಬಂತು. ಈ ದಿವ್ಯ ದೇವಾಲಯವು ನಾಗಪಟ್ಟಿಣಂ ಬಳಿಯ ತಿರುಕ್ಕಣ್ಣಂಗುಡಿ ಎಂಬ ದಿವ್ಯ ದೇಶದಲ್ಲಿದೆ. ಈ ದಿವ್ಯ ದೇಶಕ್ಕೆ ಭೇಟಿ ನೀಡಿದರೆ ಅರಳಿದ ತಾವರೆಯಂತಹ ಕಣ್ಣುಗಳುಳ್ಳ, ಎದೆಯ ಮೇಲೆ ಮಹಾಲಕ್ಷ್ಮಿಯನ್ನು ಹೊತ್ತು ಹಾಗೂ ಕೈಗಳಲ್ಲಿ ಶಂಖಚಕ್ರಗಳನ್ನು ಧರಿಸಿದ ದಾಮೋದರ ನಾರಾಯಣನ ದಿವ್ಯ ದರ್ಶನವನ್ನು ಪಡೆಯಬಹುದು. ಆ ಬೆಣ್ಣೆಯ ವಿಗ್ರಹದಂತೆಯೇ ಈ ಭಗವಂತನ ರೂಪವು ಶಾಶ್ವತವಾಗಿದ್ದು ಭಕ್ತರಿಗೆ ಸದಾ ಆಶೀರ್ವಾದವನ್ನು ನೀಡುತ್ತದೆ. ಧ್ರುವ ಎಂದರೆ ಯಾವಾಗಲೂ ಬದಲಾಗದ ದಿವ್ಯ ಮಂಗಳ ರೂಪವನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಧ್ರುವಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ರೂಪ ಮತ್ತು ಮನಸ್ಸು ಎರಡರಲ್ಲೂ ಯಾವಾಗಲೂ ಉತ್ಸಾಹಭರಿತ ಹಾಗೂ ಯೌವನಯುತವಾಗಿ ಇರುವಂತೆ ಹರಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.